ಪಾಪಿ ಪಾಕಿಸ್ತಾನದ ಬೆನ್ನಿಗೆ ನಿಂತ ಟರ್ಕಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಭಾರತೀಯರು ಮಾಡ್ತಿದ್ದಾರೆ. ಟರ್ಕಿ ದೇಶದ ವಿರುದ್ಧ ಭಾರತ ಬಾಯ್ಕಾಟ್ ಅಭಿಯಾನವನ್ನ ಮಾಡ್ತಾ ಇದೆ. ಟರ್ಕಿ ಉತ್ಪನ್ನ ಹಾಗೆ ಪ್ರವಾಸ ಸೇರಿದಂತೆ ಎಲ್ಲದಕ್ಕೂ ಬಹಿಷ್ಕಾರವನ್ನ ಹಾಕ್ತಿದ್ದಾರೆ ಭಾರತೀಯರು. ಯಾಕಂದ್ರೆ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಡ್ರೋನ್ಗಳು ಸೇರಿದಂತೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿದ್ದೇ ಇದೇ ಟರ್ಕಿ. ಪಾಕಿಸ್ತಾನದ ಜೊತೆ ನಾವು ನಿಂತಿದ್ದೇವೆ ಅಂತ ಹೇಳಿದ್ದೇ ಈ ಟರ್ಕಿ. ಟರ್ಕಿ ಕೊಟ್ಟಂತಹ ಡ್ರೋನ್ ಅನ್ನ ಬಳಸಿಯೇ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡಿತು. ಆ ಕಾರಣಕ್ಕಾಗಿಯೇ ಟರ್ಕಿ ಪ್ರವಾಸವನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಭಾರತೀಯರು. ಟರ್ಕಿ ದೇಶದ ಸೇವೆಗೂ ಕೂಡ ಮಹಾರಾಷ್ಟ್ರದಲ್ಲಿ ಬಾಯ್ಕಾಟ್ ಬಿಸಿ ಎದುರಾಗಿದೆ. ಈ ಟರ್ಕಿ ಇದೆಯಲ್ಲ, 2023ರಲ್ಲಿ ಇದೇ ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿದಾಗ 12 ಗಂಟೆಗಳ ಒಳಗಾಗಿ ಆ ದೇಶಕ್ಕೆ ಸಹಾಯವನ್ನ ಒದಗಿಸಿದ್ದು ನಮ್ಮ ದೇಶ ಭಾರತ. ಅವರಿಗೆ NDRF, SDRF ಸೇರಿದಂತೆ ಎಲ್ಲ ರೀತಿಯ ಸಹಾಯವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿತ್ತು. ಅವರಿಗೆ ಫೀಲ್ಡ್ ಹಾಸ್ಪಿಟಲ್ ಸೇರಿದಂತೆ ಎಲ್ಲಾ ರೀತಿಯ ನೆರವನ್ನ ಕೊಟ್ಟಿತ್ತು. ಆದರೆ ಅದೇ ಟರ್ಕಿ ಈಗ ಮಾಡಿದ್ದು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ. ಪಾಕಿಸ್ತಾನದ ಜೊತೆಗೆ ನಿಂತು ಬಿಡ್ತು. ಟರ್ಕಿಗೆ 2024ರಲ್ಲಿ 3.3 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿಯನ್ನ ಕೊಟ್ಟಿದ್ರು. ಟರ್ಕಿ ಜೊತೆಗೆ ಪಾಕಿಸ್ತಾನಕ್ಕೆ ಸಹಾಯವನ್ನ ಮಾಡಿದಂತಹ ಮತ್ತೊಂದು ದೇಶ ಇದೆಯಲ್ಲ, ಅಜರ್ಬೈಜಾನ್. ಆ ಅಜರ್ಬೈಜಾನ್ಗೆ 2024ರಲ್ಲಿ 2.43 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿಯನ್ನ ಕೊಟ್ಟಿದ್ರು. ಈ ಎರಡೂ ರಾಷ್ಟ್ರಗಳಲ್ಲಿ ಪ್ರವಾಸಿಗರೇ ಅವರಿಗೆ ದೊಡ್ಡ ಇನ್ಕಮ್. ಟರ್ಕಿ ಆಗಿರಬಹುದು, ಅಜರ್ಬೈಜಾನ್ ಆಗಿರಬಹುದು. ಅಜರ್ಬೈಜಾನ್ ದೇಶದ ಪ್ರವಾಸಿಗರ ಪೈಕಿ 8.9% ಪ್ರವಾಸಿಗರು ಅವರು ಭಾರತೀಯರು. ಆದರೆ ಇನ್ಮುಂದೆ ಅಜರ್ಬೈಜಾನ್ ಹಾಗೆ ಟರ್ಕಿ ಎರಡೂ ದೇಶಗಳಿಗೂ ಕೂಡ ಬಹಿಷ್ಕಾರದ ಬಿಸಿ ಎದುರಾಗ್ತಾ ಇದೆ. ಈ ಎರಡೂ ದೇಶಗಳಿಗೂ ಕೂಡ ಆರ್ಥಿಕ ಹೊಡೆತವನ್ನ ಕೊಡುವುದಕ್ಕೆ ಭಾರತೀಯರು ನಿರ್ಧಾರವನ್ನ ಮಾಡಿದ್ದಾರೆ. ಎಲ್ಲಿ ತನಕ ಅಂದ್ರೆ ಈ ಅವರನ್ನ ಕಳುಹಿಸುವಂತಹ ಆಪ್ಗಳಿರ್ತವಲ್ಲ, ಕಾಕ್ಸ್ ಆ್ಯಂಡ್ ಕಿಂಗ್ ಹಾಗೆ ಇಕ್ಸಿಗೋ, ಕ್ಲಿಯರ್ ಟ್ರಿಪ್, ಈ ಟ್ರಾವೆಲ್ ಏಜೆನ್ಸಿಗಳೇನಿದ್ದಾವೆ, ಈ ಟ್ರಾವೆಲ್ ಏಜೆನ್ಸಿಗಳೇ ನಾವು ಟರ್ಕಿಗೆ ಹಾಗೆ ಅಜರ್ಬೈಜಾನ್ಗೆ ಯಾವುದೇ ಬುಕ್ಕಿಂಗ್ ಅನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇವೆ. ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಅಲೋಕ್ ಬಾಜಪೇಯಿ ಅಂತ ಹೇಳಿ ಇಕ್ಸಿಗೋ ಅನ್ನುವಂಥ ಟ್ರಾವೆಲ್ ಏಜೆನ್ಸಿಯ ಮುಖ್ಯಸ್ಥ, ಆತ ಹೇಳ್ತಾನೆ, ಬ್ಲಡ್ ಅಂಡ್ ಬುಕಿಂಗ್ ವೋಂಟ್ ಗೋ ಟುಗೆದರ್. ನಾವು ಟರ್ಕಿ ಹಾಗೆ ಚೀನಾ ಜೊತೆಗೆ ಅಜರ್ಬೈಜಾನ್ ಈ ಎಲ್ಲಾ ದೇಶಗಳಿಗೆ ಏನ್ ಟಿಕೆಟ್ ಬುಕಿಂಗ್ ಆಗ್ತಾ ಇತ್ತು ಅದನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ದೇಶದ ಜೊತೆಗೆ ಅವರು ತೋರಿಸ್ತಾ ಇರುವಂತಹ ಸಾಲಿಡಾರಿಟಿ ಇದು. ಕೇವಲ ಅಷ್ಟು ಮಾತ್ರ ಅಲ್ಲ, ಟರ್ಕಿಯ ಹಲವು ವಸ್ತುಗಳನ್ನ, ಹಲವು ವಿಚಾರಗಳಿಗೆ ಬಹಿಷ್ಕಾರದ ಅಭಿಯಾನ ಸದ್ಯ ಆರಂಭವಾಗಿದೆ. ಮೊದಲನೇದಾಗಿ ಸೇಬು. ಮಹಾರಾಷ್ಟ್ರಕ್ಕೆ 3 ತಿಂಗಳಿಗೆ ಸುಮಾರು 1,500 ಕೋಟಿಯ ಮೌಲ್ಯದ ಸೇಬುಗಳು ಬರ್ತಾ ಇತ್ತು ಟರ್ಕಿಯಿಂದ. ಆದ್ರೆ ಈಗ ಅದನ್ನ ನಿರಾಕರಿಸುವಂತಹ, ನಮಗ್ ಬೇಡ ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರೆ ಅಲ್ಲಿನ ಸೇಬಿನ ವ್ಯಾಪಾರಿಗಳು. ಇನ್ನು ಚೆರ್ರಿ ವ್ಯಾಪಾರವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಾಗ್ತಾ ಇತ್ತು ಟರ್ಕಿ ಹಾಗೆ ಭಾರತದ ಮಧ್ಯೆ. ಅದನ್ನೂ ಕೂಡ ಬ್ಯಾನ್ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸುಮಾರು 708 ಕೋಟಿ ಮೌಲ್ಯದ ಚೆರ್ರಿಯನ್ನ ಭಾರತ ಖರೀದಿ ಮಾಡ್ತಾ ಇತ್ತು ಟರ್ಕಿಯಿಂದ. ಆದರೆ ಈಗ ಅದನ್ನ ಸ್ಟಾಪ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಆಲಿವ್ ಆಯಿಲ್ ಖರೀದಿ, ಸುಮಾರು 3.5 ಕೋಟಿ ಮೌಲ್ಯದ ಆಲಿವ್ ಆಯಿಲ್ ನ ಖರೀದಿ ಮಾಡಲಾಗ್ತಾ ಇತ್ತು ಟರ್ಕಿಯಿಂದ. ಅದಕ್ಕೂ ಕೂಡ ಬ್ಯಾನ್ ಸೀಲ್ ಬಿದ್ದಿದೆ. ಮಾರ್ಬಲ್ಸ್, ರಾಜಸ್ಥಾನದ ಉದಯಪುರಕ್ಕೆ ಸುಮಾರು 70% ಮಾರ್ಬಲ್ಸ್ ಬರ್ತಾ ಇದ್ದಿದ್ದೆ ಟರ್ಕಿಯಿಂದ. ಅದೀಗ ನಾವಿನ್ ಮುಂದೆ ಅದನ್ನ ಖರೀದಿ ಮಾಡೋದಿಲ್ಲ ಅಂತ ಹೇಳಿ ಭಾರತೀಯರು, ಆ ಭಾಗದ ವರ್ತಕರು ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳು, 635 ಕೋಟಿ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಟರ್ಕಿಯಿಂದ ಖರೀದಿ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಅದಕ್ಕೂ ಕೂಡ ಬ್ಯಾನ್ ಸೀಲ್ ಬಿದ್ದಿದೆ. ಜೊತೆಗೆ ಫ್ಯಾಷನ್ ಉತ್ಪನ್ನಗಳು, ಪ್ರವಾಸೋದ್ಯಮ ಇವೆಲ್ಲವನ್ನ ಕೂಡ ಬಹಿಷ್ಕರಿಸುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.